ಮಾಡ್ತಾರ ಈಗ ನೋಡ್ರಿ ಇನ್ನ ತನಕ ಇಲ್ಲೇ ಕಾಲೇಜ್ ಒಳಗೆ ಟೈಮ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಾನು ಮತ್ತೆ ಮದುವೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ. ಲಾಸ್ಟ್ ವಿಡಿಯೋಗೂ ಮದುವೆ ವಿಡಿಯೋನೇ ಹಾಕಿದ್ದೆ. ಇದು ಅದರ ನೆಕ್ಸ್ಟ್ ವಿಡಿಯೋ ನೋಡ್ರಿ. ಒಂದು 2-3 ದಿನ ಆಯಿತು ಯಾವುದೂ ವಿಡಿಯೋನೇ ಹಾಕೋಕ್ಕಾಗಿರಲಿಲ್ಲ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಫೈನಲಿ ಇವತ್ತು ಹಾಕಕತ್ತೀನಿ ನೋಡ್ರಿ. ಇವತ್ತಿನ ದಿನ ಏನೇನು ಆಗ್ತದೆ ಅನ್ನೋದನ್ನು ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ಅದಕ್ಕಾಗಿ ನೀವು ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮದುವೆ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗ್ತದೆ. ನೆಕ್ಸ್ಟ್ ಬರೋ ವ್ಲಾಗ್ಸ್ ಎಲ್ಲನೂ ಭಾಳ ಇಂಟ್ರೆಸ್ಟಿಂಗ್ ಅದಾವ. ಹಾಗಾಗಿ ನೀವು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ವಿಡಿಯೋಕ್ಕೊಂದು ಲೈಕ್ ಮಾಡೋದು ಮರಿಬೇಡ್ರಿ. ಓಕೆ ಫ್ರೆಂಡ್ಸ್, ನೋಡ್ರಿ ಅಕ್ಕಿ ಕಾಳು ಬಿದ್ದು ಅದಾಗನ ನೆಕ್ಸ್ಟ್ ಎಲ್ಲರೂ ಬಂದು ಅವರಿಗೆ ವಿಶ್ ಮಾಡಿ ಫೋಟೋಸ್ ತಗೊಳತ್ತಾರ. ಆಲ್ಮೋಸ್ಟ್ ಎಲ್ಲರೂ ಮದುವೆ ಒಳಗೆ ಇದೇ ಥರ ವಿಡಿಯೋಸೇ ಇರ್ತದೆ. ಸೊ ಹಂಗಾಗಿ ಒಂದಿಷ್ಟು ಸೆಲೆಕ್ಟ್ ಮಾಡ್ಕೊಂಡು ನಾನು ವಿಡಿಯೋಸ್ನ ಹಾಕಿನಿ. ಇದ್ರೊಳಗೆ ಫುಲ್ ಎಲ್ರದ್ದು ಹಾಕಿದ್ರೆ ಭಾಳ ಲಾಂಗ್ ವಿಡಿಯೋ ಆಗ್ತದೆ. ಹಾಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಇದ್ರೊಳಗೆ ಆ್ಯಡ್ ಮಾಡೀನಿ. ನೋಡ್ರಿ, ಎಲ್ಲರೂ ನೋಡಿ ಎಂಜಾಯ್ ಮಾಡಿರಿ ಈ ವಿಡಿಯೋನ. ಆಮೇಲೆ ಇದ್ರ ನೆಕ್ಸ್ಟ್ ವಿಡಿಯೋ ಏನೈತಲ್ಲ, ನಾನು ಎಲ್ಲನೂ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತೆ ನೋಡ್ರಿ. ಯಾಕಂದ್ರೆ ಮದುಮಗಳನ್ನ ಮನೆಗೆ ಕರ್ಕೊಂಡು ಹೋಗೋದು, ಉಡೇಕಿ ಹಾಕಿ, ಆಮೇಲೆ ಯಾವ ರೀತಿಯಾಗಿ ನಾವು ವೆಲ್ಕಮ್ ಮಾಡ್ಕೋತೀವಿ ಎಲ್ಲನೂ ಪ್ರತಿಯೊಂದು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದಾವ. ಖಂಡಿತವಾಗ್ಲೂ ನೀವಂತೂ ಎಲ್ಲರೂ ಈ ವಿಡಿಯೋಸ್ನ ಎಂಜಾಯ್ ಮಾಡ್ತೀರಿ, ಮದುವೆ ವಿಡಿಯೋಸ್ನ. ಹಾಗಾಗಿ ನೀವು ನೆಕ್ಸ್ಟ್ ವಿಡಿಯೋ ನೋಡೋಕೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ತಕ್ಷಣ ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರ್ತದೆ. ಹಾಗಾಗಿ ಎಲ್ಲರೂ ನಿಮ್ಮ ನೋಟಿಫಿಕೇಶನ್ ಬಟನ್ನ ಆನ್ ಮಾಡ್ಕೊಂಡು ಇಟ್ಕೋರಿ. ಇಷ್ಟೊತ್ತು ನಾವೆಲ್ಲರೂ ಸ್ಟೇಜ್ ಮೇಲೆ ನಿಂತಿದ್ವಿ. ಮದ್ವೆ ಮುಗೇನ ಕೆಲಸ ಅಲ್ಲಿಂದ ಮುಗಿದು ಬಿಡ್ತದೆ ನೋಡ್ರಿ. ಅಂದ್ರೆ ಅಕ್ಕಿ ಕಾಳು ಬೀಳುತ್ತನ ನಾವು ಎಲ್ಲರೂ ಹೋಗಿ ಸ್ಟೇಜ್ ಮೇಲೆ ನಿಂತಿರ್ತೀವಿ. ಅದಾಗನ ಬಂದು ಕೆಳಗೆ ಕುಂತೀವಿ. ಈಗ ಬಂದವ್ರು ಎಲ್ಲರೂ ಗೆಸ್ಟ್ ಫ್ಯಾಮಿಲಿಯವ್ರು ಎಲ್ಲರೂ ಹೋಗಿ ಅವ್ರಿಗೆ ವಿಶ್ ಮಾಡಿ ಫೋಟೋಸ್ ತೆಗೆಸ್ಕೊಳಕತ್ತಾರೆ. ಮತ್ತು ಇಲ್ಲಿ ನೋಡ್ರಿ ನಮ್ಮ ತಮ್ಮ ಬಂದಿದ್ದ, ತಮ್ಮ ಮತ್ತು ನಮ್ಮ ಅತ್ತಿಯವರು, ನಮ್ಮ ಲಕ್ಷ್ಮಿ ಅಕ್ಕ ಎಲ್ಲರೂ ಬಂದಿದ್ರು. ಸೊ ಎಲ್ಲರ ಜೊತೆನೂ ಮಾತಾಡ್ಕೊತ ಕೂತಿದ್ದೀವಿ ನೋಡ್ರಿ. ಅವನು ಒಬ್ಬನೇ ಬಂದಿದ್ದ, ಮಮ್ಮಿ ಏನು ಬಂದಿದ್ದಿಲ್ಲ. ಸೊ ಅವನ ಜೊತೆ ಅಲ್ಲೇ ಸ್ಟೇಜ್ ಮೇಲೆ ಎಲ್ಲರೂ ಫೋಟೋ ತೆಗೆಸ್ಕೊಳತ್ತಾರ. ನಾವು ಹೋಗಿ ಎಲ್ಲರೂ ನಮ್ಮ ಫ್ಯಾಮಿಲಿಯವ್ರು ಯಾರ್ಯಾರು ಬಂದಿದ್ರು ನೋಡ್ರಿ, ಅವ್ರಿಗೆ ಎಲ್ರಿಗೂ ಮಾತಾಡ್ಸ್ಕೋತ ಕುಂತು ಬಿಟ್ಟಿದ್ವಿ. ಸೊ ಬರೀ ಯಾವ ರೀತಿಯಾಗಿ ಇವತ್ತಿನ ವಿಡಿಯೋ ಹೋಗ್ತದ ಅಂತ ಹೇಳಿ ನೋಡೋಣಂತ.
ಫ್ರೆಂಡ್ಸ್ ನೋಡ್ರಿ ಈಗ ಮದುವೆ ಆಯಿತು. ಅಲ್ಲೆಲ್ಲರೂ ಬಂದವ್ರು ಎಲ್ಲರೂ ಫೋಟೋದು ತೆಗೆಸ್ಕೊಳಕತ್ತಾರ. ನಾ ಒಳಗಡೆ ಬಂದೆ ನೋಡ್ರಿ ಇಲ್ಲಿ ರೂಮ್ ಒಳಗೆ. ನಮ್ಮ ಪಾಪು ಮಲ್ಕೊಂಡಾನ, ಹಾಗಾಗಿ ಪಲಂಗ್ ಮ್ಯಾಗಿಂದ ಬಿದ್ದಿದ್ದಾನಂತೇಳಿ ನಾವು ನೀ ಕಾಯ್ಕೋತೆ ಕೂತೀನಿ ಇಲ್ಲಿ. ಸೊ ಎಲ್ಲರೂ ಬಂದವರೆಲ್ಲ ಹೋಗಿ ಅವ್ರಿಗೆ ವಿಶ್ ಮಾಡಿ ಫೋಟೋದು ತೆಗೆಸ್ಕೊಳಕತ್ತಾರ. ನಾ ನೋಡ್ರಿ ಬಂದ ನಮ್ಮ ಪಾಪಗೆ ನೋಡ್ಕೋತ ಕೂತೀನಿ. ಮಲ್ಕೊಂಡಾನ, ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಅವನು ಆಟ ಆಡ್ತಾನೆ ರೀ, ಮತ್ತಿಲ್ಲ ಅಂದ್ರೆ ಅಳ್ಕೋತೆ ಕೂತ್ಬಿಡ್ತಾನೆ ಕಿರಿಕಿರಿ ಮಾಡ್ಕೋತ ಅಂತೇಳಿ ಇಲ್ಲಿ ಕೂತೀನಿ. ಸೊ ನೋಡ್ರಿ ನನ್ನ ಲುಕ್ ಯಾವ ರೀತಿ ಆಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಇದು ಮಮ್ಮಿ ದೀಪಾವಳಿ ಕೊಡಿಸಿರೋ ಸೀರೆ ನೋಡ್ರಿ, ಗ್ರೀನ್ ಕಲರ್ದು. ಇದಕ್ಕೆ ವರ್ಕ್ ಹಾಕ್ಸೀನಿ. ನಮ್ಮ ಮನೆ ಹತ್ರನೇ ವರ್ಕ್ ಮಾಡ್ತಾರೆ. ಸೊ ಅವ್ರ ಹತ್ರ ಅರಿ ವರ್ಕ್ ಹಾಕೀನಿ, ಮತ್ತು ಅವ್ರ ಹತ್ರನೇ ನಾನು ಅರಿ ವರ್ಕ್ ಕಲಿಯಾಕತ್ತೀನಿ. ನೆಕ್ಸ್ಟ್ ಎಲ್ಲ ವ್ಲಾಗ್ನು ಶೇರ್ ಮಾಡ್ಕೊತೀನಿ ಅಂತ. ನಾನು ಅರಿ ವರ್ಕ್ ಹಾಕಾಕತ್ತಿಲ್ಲ. ಸೊ ಯಾವ ರೀತಿಯಾಗಿ ಹಾಕ್ತೀನಿ ಅನ್ನೋದನ್ನು ಮುಂದೆ ಓಕೆ ಫ್ರೆಂಡ್ಸ್ ನೋಡ್ರಿ, ಈಗ ಫೈನಲಿ ಫ್ಯಾಮಿಲಿ ಮೆಂಬರ್ಸ್ ಅವ್ರದ್ದು ಫೋಟೋಶೂಟ್ ಸಮಯ ಬಂತು ನೋಡ್ರಿ. ಇವರು ಮದುಮಗ ಅವರ ಮಮ್ಮಿ ನೋಡ್ರಿ, ನನಗೆ ಮಾಮಿ ಆಗಬೇಕು. ಸೊ ಈಗ ಅವರು ಮದುಮಕ್ಕಳ ಜೊತೆ ಫೋಟೋ ತೆಗೆಸ್ಕೊಳತ್ತಾರ, ಮಗ ಸೊಸಿ ಜೊತೆ. ಸೊ ನೋಡ್ರಿ ಎಷ್ಟು ಕ್ಯೂಟ್ ಐತಿ ಫ್ಯಾಮಿಲಿ. ಇನ್ನೊಬ್ರು ಸಣ್ಣ ಮಗ ಅದಾರಿ, ಸದ್ದವರು ಬರ್ತಾರೆ. ಸೊ ಅದನ್ನು ತೋರಿಸ್ತೀನಂತ. ಇಷ್ಟೊತ್ತು ನಿಮಗೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿ ತೋರಿಸೀನಿ ಎಲ್ಲರದು, ಬಂದವ್ರ ಮದುವೆಗೆ ಎಲ್ರದ್ದು. ಜಾಸ್ತಿ ವಿಡಿಯೋ ಹಾಕೋಕ್ಕಾಗಲ್ಲ ನೋಡ್ರಿ, ಯಾಕಂದ್ರೆ ಭಾಳ ವಿಡಿಯೋ ಲೆಂತಿ ಆಗಿಬಿಡ್ತದೆ. ಹಾಗಾಗಿ ಶಾರ್ಟ್ ಆಗಿ ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡೀನಿ. ಮತ್ತು ವಾಯ್ಸ್ ಓವರ್ ಏನು ಕೊಡಲಿಲ್ಲ ನೋಡ್ರಿ. ಪೂರ್ತಿ ವಾಯ್ಸ್ ಓವರ್ ಕೊಟ್ರೆ ನಿಮಗೂ ಬೋರ್ ಆಗ್ತದೆ ಅಂತ ಹೇಳಿ ಹಾಗಾಗಿ ನಾ ಯಾರಿಗೂ ಪರಿಚಯ ಮಾಡಿಸ್ಕೊಟ್ಟಿಲ್ಲ ಇಷ್ಟೊತ್ತು ವಿಡಿಯೋ ಒಳಗೆ. ಈಗ ಫೈನಲಿ ಮಾಡಿಕೊಡತ್ತೀನಿ ನೋಡ್ರಿ. ಅವರ ಕ್ಯೂಟ್ ಫ್ಯಾಮ್ಲಿ ನೋಡ್ರಿ, ಇದು ಸಣ್ಣ ಫ್ಯಾಮ್ಲಿ. ಮಾಮಿ ಆಮೇಲೆ ಇಬ್ಬರು ಮಕ್ಕಳ್ರಿ ಅವ್ರಿಗೆ, ನಮ್ಮ ಮಾಮಿಯವ್ರಿಗೆ. ಸೊ ದೊಡ್ಡ ಮಗ ಸಣ್ಣ ಮಗ ಅದಾರ ನೋಡ್ರಿ, ಹಿಂದೆ ಸಣ್ಣ ಮಗ ನೋಡ್ರಿ. ಅವರು ನಿಂತವರು ಹೆಣ್ಮಕ್ಳೇನಿಲ್ಲ, ಅವ್ರಿಗೆ ಇಬ್ಬರು ಗಂಡು ಮಕ್ಕಳೇ. ಸೊ ಈಗ ಸೊಸಿ ಬಂದ್ಲು ಸೋನಾಲಿ. ಈಗ ಅವರು ಕಾಲದು ಮುಗಿದು ಫೋಟೋಶೂಟ್ ಮಾಡ್ಕೊಳಕತ್ತಾರ ಅತ್ತೆಯವ್ರ ಜೊತೆ. ಆಮೇಲೆ ಇವರಿಬ್ರು ನೋಡ್ರಿ, ಸೋನಾಲಿ ಅವರ ತಮ್ಮಂದಿರಿಬ್ರು. ಸೋನಾಲಿ ಬಾಜು ಏನು ಕುಂತಾನಲ್ಲ, ಅವನು ಸ್ವಂತ ತಮ್ಮ ಸೋನಾಲಿದು. ಮತ್ತು ಈ ಕಡೆಯವರು ಕಾಕನ ಮಗ. ಆ್ಯಕ್ಚುಲಿ ಸೋನಾಲಿಗೆ 3-4 ಜನ ಕಾಕಗಳೇನು ಅದಾರಿ. ಅವರು ಎಲ್ಲರೂ ಹುಡುಗರೇ ಅದಾರ. ಸೋನಾಲಿ ಒಬ್ಬಕ್ಕೆ ಹೆಣ್ಮಗಳು ನೋಡ್ರಿ. ಸೋನಾಲಿಗೆ ಒಬ್ಬ ತಮ್ಮ ಇಷ್ಟೊತ್ತೇನು ತೋರಿಸಿದಿಲ್ಲ ಅವನು. ಸೊ 4 ಜನ ಅಣ್ಣ ತಮ್ಮರ ನಡ್ಬರ್ಕ ಸೋನಾಲಿ ಒಬ್ಬಕ್ಕೆ ಹೆಣ್ಮಗಳು ಅಂತ ಹೇಳ್ಬೋದು. ಆ್ಯಂಡ್ ಇವರು ಆಲ್ಮೋಸ್ಟ್ ಎಲ್ಲ ನನ್ನ ಮೊದಲಿನ ವ್ಲಾಗ್ಸ್ ನೋಡೋರಿಗೆ ಎಲ್ರಿಗೂ ಗೊತ್ತೇ ಇರ್ತದೆ. ನಮ್ಮ ಲಾಸ್ಟ್ ನಂಬರ್ ಅತ್ತಿ ಮಾವ ಅವರು, ಅವರ ಇಬ್ಬರು ಮಕ್ಕಳು ಡಾಕ್ಟರ್ ವೇದ ಆಮೇಲೆ ವಾಸ್ತವ. ಸೊ ನಮ್ಮ ನಾದ್ನಿ ಮೈದ್ನ ನೋಡ್ರಿ ಅವರು. ಆಮೇಲೆ ಇವ್ರು ನೋಡ್ರಿ ಸೋನಾಲಿ ಅವರ ಪಪ್ಪ ಆಮೇಲೆ ಮಮ್ಮಿ. ಸೊ ಇಬ್ಬರು ಮುದ್ದಿನ ಮಗಳು ಸೋನಾಲಿ ಅಂತ ಹೇಳ್ಬೋದು, ಒಬ್ಬಕ್ಕೆ ಮಗಳು. ಇಲ್ಲದ ನೋಡ್ರಿ ಅವ್ರ ತಮ್ಮ, ಸ್ವಂತ ತಮ್ಮ ಆಗಳೇ ಹೇಳ್ದೆ ನಾನು. ಸೊ ಸೋನಾಲಿ ಅವರ ತಮ್ಮ. ಆ್ಯಂಡ್ ಅವರ ಕಾಕಗಳು, ಕಾಕು ಅಣ್ಣಂದಿರ ಅಂತ ಅನ್ಕೋತೀನಿ. ಸೊ ಅವರ ಮುದ್ದಾದ ಫ್ಯಾಮ್ಲಿ ನೋಡ್ರಿ. ಎಲ್ಲ ಜಾಸ್ತಿ ವಾಯ್ಸ್ ಓವರ್ ಕೊಡೋದು ಬೇಡ, ಬರ್ರಿ ವಿಡಿಯೋ ಒಳಗೆ ಯಾರ್ಯಾರು ಇರ್ತಾರಂಥೇಳಿ ನೋಡೋಣ. ಆ್ಯಂಡ್ ಫೈನಲಿ ನೋಡ್ರಿ, ಈಗ ನಮ್ಮ ಪೂರ್ತಿ ತುಂಬು ಕುಟುಂಬ ಫೋಟೋಶೂಟ್ ಮಾಡ್ಕೊಳಕತ್ತೀವಿ ಎಲ್ಲರೂ ಸೇರಿ. ನಮ್ಮ ಕುಟುಂಬ ನೋಡ್ರಿ, ಇದು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಒಳಗೆ ಅದಾರ. ನಮ್ಮ 4 ಜನ ಅತ್ತಿ ಮಾವ, ಆಮೇಲೆ ನಾದ್ನಿಗಳು, ನೆಗಣಿ ಮತ್ತು ಮೈದ್ನ. ಇಲ್ಲೆಲ್ಲ ಮುಂದ್ಗಡೆ ಕುಂತವ್ರು ನೋಡ್ರಿ, ಎಷ್ಟು ಜನ ಅದಾರ ಮೈದ್ನಗಳು. ಸೊ ಪ್ರತಿಯೊಬ್ಬರು ಎಲ್ಲರೂ ಈ ವಿಡಿಯೋ ಒಳಗೆ ಅದಾರ ನೋಡ್ರಿ. ಎಷ್ಟು ಚಂದ ಅನ್ಸಾಕತ್ತೈತಿ ಈ ಒಂದು ದೊಡ್ಡ ಕುಟುಂಬ ನೋಡಕ್ಕೆ. ಆ್ಯಕ್ಚುಲಿ ನಾನು ಹೇಳ್ತಿದ್ದೆ ನಿಮ್ಗೆ, ಯಾವಾಗಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಪರಿಚಯ ಮಾಡಿಕೊಡ್ತೀನಿ ನಿಮಗತ್ತ. ಸೊ ಎಲ್ಲರೂ ಅದಾರ ನೋಡ್ರಿ ಇಲ್ಲಿ, ಬಟ್ ಒಬ್ಬೊಬ್ರಿಗೆ ಹೇಳಕ್ಕೆ ಆಗಂಗಿಲ್ಲ ಯಾರ್ಯಾರು ಅಂಥೇಳಿ. ಸೊ ಟೋಟಲಿ ಒಂದೇ ವಿಡಿಯೋ ಒಳಗೆ ತೋರ್ಸಾಕತ್ತೀನಿ ನಿಮಗೆಲ್ಲರಿಗೆ. ಸೊ ನಮ್ಮ ದೊಡ್ಡ ಕುಟುಂಬ ನೋಡ್ರಿ ಇದು. ಆ್ಯಂಡ್ ನೆಕ್ಸ್ಟ್ ಇವಾಗ ಮದುಮಗಳ ಕಡೆ ಫ್ಯಾಮ್ಲಿ ನೋಡ್ರಿ. ಈಗ ಇವರೆಲ್ಲ ಅವರ ಕಾಕಗಳು, ಅವ್ರ ಪಪ್ಪ ಮಮ್ಮಿ. ಸೊ ಆಗಲೇ ಹೇಳ್ದಂಗೆ ನಾನು ಸೋನಾಲಿ ಒಬ್ಬಕ್ಕೆ ಮಗಳಂತ ಹೇಳಿದೆ ನೋಡ್ರಿ. ನೀವು ಅಲ್ಲಿ ನೋಡಾತಿರ್ಬೋದು, ಸೋನಾಲಿ ಒಬ್ಬಕ್ಕೆ ಅದಾಳ ಹುಡುಗಿ. ಉಳ್ಕಿದ್ದವರೆಲ್ಲ ಅಣ್ಣ ತಮ್ಮಗಳದಾರ ನೋಡ್ರಿ. ಸೊ ಅವ್ರದ್ದು ಎಷ್ಟು ಚಂದ ಮುದ್ದಾದ ಕುಟುಂಬ ಐತಿ ಅಂತ ನೋಡ್ಬೋದು.
ಇಷ್ಟೊತ್ತು ನಾವೆಲ್ಲರೂ ಫೋಟೋಶೂಟ್ ಮಾಡ್ಕೊಂಡಿವ್ರಿ ಮದುಮಕ್ಕಳ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಈಗ ಲಾಸ್ಟಲ್ಲಿ ನೋಡ್ರಿ ಮದುಮಕ್ಕಳ ಸರದಿ. ಆಲ್ಮೋಸ್ಟ್ ಎಲ್ಲರೂ ಮದುವೆ ಒಳಗೆ ಹಿಂಗೆ ಅನಿಸ್ತದೆ ನೋಡ್ರಿ. ಎಲ್ಲರದು ಫೋಟೋಶೂಟ್ ಮುಗ್ಯಾನೇ ಮದುಮಕ್ಕಳು ಫೋಟೋಶೂಟ್ ಮಾಡ್ತಾರೆ ಲಾಸ್ಟ್ ಒಳಗೆ ಎಲ್ಲರೂ ಹೋಗಿಂದಾನ. ಅಷ್ಟೊತ್ತಿಗೆ ಪಾಪ ಅವ್ರದ್ದೆಲ್ಲ ಮೇಕಪ್ನು ಹೋಗ್ಬಿಟ್ಟಿರ್ತದೆ. ಸೊ ಈಗ ಸಾಯಂಕಾಲ ನೋಡ್ರಿ ಇವ್ರದ್ದು ಫೋಟೋಶೂಟ್ ಮಾಡತ್ತಾರೆ. ಇನ್ನೂ ಊಟ ಇಲ್ರಿ ಯಾರ್ದು. ಈಗ ಒಂದಿಷ್ಟು ಫೋಟೋಶೂಟ್ ಇವ್ರದ್ದು ಮುಗ್ಯಾನ ಎಲ್ಲರೂ ಊಟ ಮಾಡ್ತೀವಿ ಹೋಗಿ. ಸೊ ಮದುಮಕ್ಕಳದು ಇನ್ನೂ ಊಟ ಇಲ್ಲ ನೋಡ್ರಿ. ಈ ಫೋಟೋಶೂಟ್ ಆಗಿಂದ ಅವರು ಊಟ ಮಾಡ್ತಾರೆ. ನೀವು ಹೇಳ್ರಿ ಹೆಂಗೈತಿ ಜೋಡಿ ಇಬ್ಬರದು ಅಂತೇಳಿ ಕಮೆಂಟ್ ಮಾಡಿ. ಆಮೇಲೆ ಮನೆ ಕಡೆ ಹೋಗ್ತೀವಿ. ಈಗ ನೋಡ್ರಿ ಎಲ್ಲರೂ ಊಟ ಮಾಡಕತ್ತೀವಿ. ಇಷ್ಟು ವೆರೈಟಿ ಅಡ್ಗೆ ಮಾಡ್ತಾರ ನೋಡ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ಇವರೆಲ್ಲರೂ ಊಟ ಮಾಡತ್ತಾರ. ಈಗ ಜ್ಯೋತಿ ನೋಡ್ರಿ ಇನ್ನ ಯಾರು ಮನೆ ಹೋಗಿಲ್ರಿ. 5 ಐತ್ರಿ ಟೈಮ್. 5 ಆಗೈತೆ ಬರೀ 6 ಅದಾಗ ಹೇಳಾರತ್ತೆ ನೋಡ್ರಿ ಇನ್ನ ತನಕ ಇಲ್ಲೇ ಅದೀವಿ ಕಾರಣಿ ಒಳಗೆ. ಟೈಮ್ ಎಷ್ಟಾಗೈತೆ ಈಗ ಮನೆಗೆ ಹೊಂಟಿವಿ ನೋಡ್ರಿ. ಎಲ್ಲರೂ ಮದುವೆ ಮುಗೀತು ಮನೆಗೆ ಹೊಂಟಿವಿ ಈಗ. ಸೊ ಎಲ್ಲರೂ ವೇಟ್ ಮಾಡತ್ತಾರ ಮದುಮಗಳನ್ನ ಮನೆ ತುಂಬಿಸ್ಕೊಳಕ. ಯಾವ ರೀತಿ ಮನೆ ತುಂಬಿಸ್ಕೊಳ್ತೀವಿ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ. ಈಗ ನೋಡ್ರಿ ಮದುವೆ ಮುಗೀತು, ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ, ಡಾನ್ಸ್ ಮಾಡಿದ್ವಿ, ಮನೆಗೆ ಹೊಂಟ್ವಿ ಈಗ ಊಟ ಮುಗಿಸಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಆಲ್ರೆಡಿ ಇದೆ. ಭಾಳ ಲಾಂಗ್ ವಿಡಿಯೋ ಆಗಿದೆ, ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಕತ್ತವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಸಿಗ್ತೀನಿ ರೀ ನೆಕ್ಸ್ಟ್ ಮನೆ ತುಂಬಿಸ್ಕೊಳ್ಳೋ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.